ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ. ಪುಷ್ಪ 2 ಸಿನಿಮಾ ಹೀರೋ ಬಂಧನ ಆಗಿದೆ. ಯಾವ ಪ್ರಕರಣದಲ್ಲಿ ಅಂತಂದ್ರೆ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕು ಪ್ರಪಂಚದಾದ್ಯಂತ ಪುಷ್ಪ 2 ಗ್ರ್ಯಾಂಡ್ ರಿಲೀಸ್ ಆಗಿತ್ತು. ಆದ್ರೆ ಹಿಂದಿನ ದಿವಸ ಫ್ಯಾನ್ಸ್ ಗಳಿಗೋಸ್ಕರ ಸ್ಪೆಷಲ್ ಶೋ ಅನ್ನ ಆಯೋಜನೆ ಮಾಡಲಾಗಿತ್ತು ಥಿಯೇಟರ್ಗಳಲ್ಲಿ. ಆಗ ಡಿಸೆಂಬರ್ 4ನೇ ತಾರೀಕು ಪುಷ್ಪ 2 ಸಂಧ್ಯಾ ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತಲ್ಲ, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಅಭಿಮಾನಿಗಳ ರಿಯಾಕ್ಷನ್ ತಿಳ್ಕೊಳ್ಳುವಂತ ಉದ್ದೇಶದಿಂದ ಆ ಥಿಯೇಟರ್ಗೆ ವಿಸಿಟ್ ಮಾಡಿದ್ರು ಅಲ್ಲು ಅರ್ಜುನ್. ಈ ಸಂದರ್ಭದಲ್ಲಿ ಸ್ಟಾರ್ ನಟನನ್ನ ನೋಡೋದಕ್ಕೆ, ಫೋಟೋ ತಗೊಳ್ಳೋದಕ್ಕೆ ಆ ಸುದ್ದಿ ಕೇಳ್ತಾ ಇದ್ದಂತೆ ಅಲ್ಲು ಅರ್ಜುನ್ ಬಂದಿದ್ದಾರೆ ಥಿಯೇಟರ್ಗೆ ಅಂದಾಗ ಅಭಿಮಾನಿಗಳು ಸಹಜವಾಗಿ ಮುಗಿ ಬೀಳೋಕ್ ಹೋಗ್ತಾರೆ. ಕಾಲ್ ತುಳಿತ ಉಂಟಾಗುತ್ತೆ. ಕಾಲ್ ತುಳಿತದಲ್ಲಿ ರೇವತಿ ಅನ್ನೋ ಮಹಿಳೆ ಸಾವನ್ನಪ್ಪಿರ್ತಾರೆ. ಅವ್ರ ಮಗನಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿರುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿರುತ್ತೆ. ಮಹಿಳೆಯ ಪತಿಯೂ ಸೇರಿದಂತೆ ಕಂಪ್ಲೇಂಟ್ಗಳು ದಾಖಲಾಗಿರುತ್ತೆ. ಅದರಲ್ಲಿ ಫಸ್ಟ್ ಅಲ್ಲು ಅರ್ಜುನ್ ಅನ್ನ ಬಂಧಿಸಬೇಕು ಅಂತಾನೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುತ್ತೆ. ಕಾರಣ ಅಲ್ಲು ಅರ್ಜುನ್ ಅವತ್ತು ಥಿಯೇಟರ್ಗೆ ಬರಲಿಲ್ಲ ಅಂತಂದ್ರೆ ಈ ರೀತಿ ಪ್ರಕರಣ ನಡೀತಾನೆ ಇರಲಿಲ್ಲ ಅಂತ. ಪೊಲೀಸರು ಅಲ್ಲು ಅರ್ಜುನ್ ಬಂಧನಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ಪರಿಹಾರವನ್ನ ರೇವತಿ ಕುಟುಂಬಸ್ಥರಿಗೆ ಅಲ್ಲು ಅರ್ಜುನ್ ಘೋಷಣೆ ಮಾಡಿರ್ತಾರೆ. ಆದ್ರೆ ಕೋಟಿ ರೂಪಾಯಿಯನ್ನ ಇವರು ಪರಿಹಾರದ ರೂಪವಾಗಿ ಕೊಡಬೇಕು ಅಂತಾನು ಕೂಡ ಕಂಪ್ಲೇಂಟ್ಗಳಲ್ಲಿ ರಿಜಿಸ್ಟರ್ ಮಾಡಲಾಗಿರುತ್ತೆ, ಅಂದ್ರೆ ಮನವಿಯನ್ನ ಮಾಡಲಾಗಿರುತ್ತೆ. ಸೊ ಈ ಕಂಪ್ಲೇಂಟ್ಗಳು ಬಂದಂತ ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಅನ್ನ ನೀಡಲಾಗಿರುತ್ತೆ ಅಲ್ಲು ಅರ್ಜುನ್ಗೆ. ಅದಕ್ಕೆ ಯಾವುದೇ ಉತ್ತರ ಕೊಡದಂತ ಹಿನ್ನೆಲೆಯಲ್ಲಿ ಇದೀಗ ಅರೆಸ್ಟ್ ಆಗಿದ್ದಾರೆ. బెడ్రూమ్ బయటకు వచ్చి బెడ్రూమ్ నుంచి వెళ్ళిపోతాం స్కూల్ నుంచి వాళ్ళని చేశారు. అది ఇది మీకు తప్పకుండా నేను చెప్తున్నా, ఇది మంచి విషయం కాదు. నా కాఫీ సార్ మీరు ఏం ఆర్డర్ చేయండి, ఏం ఆర్డర్ చేయండి. ఎందుకంటే అర్థం మార్చుకుంటారు బయట ఒక మనిషి పంపించమంటే సార్ నాకు తీసుకెళ్తాం తప్పలేదు, చేయటం తప్పలేదు కాదు, దాంట్లో తప్పలేదు. అది బెడ్రూమ్ బయటకు వచ్చి బెడ్రూమ్ నుంచి వెళ్ళిపోతాం స్కూల్ నుంచి వాళ్ళని చేశారు. అది ఇది మీకు తప్పకుండా నేను చెప్తున్నా, ఇది మంచి విషయం కాదు. ಇಲ್ಲಿ ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಆಗುತ್ತೆ. ಆತ ಸೆಲೆಬ್ರಿಟಿ ಅಥವಾ ರಾಜಕಾರಣಿ, ಸೊಸೈಟಿಲಿ ತುಂಬಾ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿ, ಅದೇನು ನಡೆಯಲ್ಲ. ತಪ್ಪು ಮಾಡಿದ್ರೆ ತಪ್ಪೇ ಆಗುತ್ತೆ. ಇಲ್ಲಿ ಅಲ್ಲು ಅರ್ಜುನ್ ಮೇಲೆ ಬಂದಿರುವಂತ ಆಪಾದನೆ ಏನು ಅಂತಂದ್ರೆ ಅವರು ಥಿಯೇಟರ್ಗೆ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಯಿತು. ಯಾವುದೇ ಸುರಕ್ಷತಾ ಕ್ರಮಗಳನ್ನ ಅಲ್ಲಿ ಕೈಗೊಂಡಿರಲಿಲ್ಲ. ಮೊದಲೇ ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ ಥಿಯೇಟರ್ಗೆ ನಾನು ವಿಸಿಟ್ ಮಾಡ್ತೀನಿ ಅಂತ. ಇದರಿಂದಾಗಿ ಅಲ್ಲಿ ಒಂದು ಮಹಿಳೆಯ ಸಾವಾಗಿರುತ್ತೆ. ಈಗ ಪೊಲೀಸರು ಹೋದಂತ ಸಂದರ್ಭದಲ್ಲಿ ನಾನು ಬಟ್ಟೆ ಚೇಂಜ್ ಮಾಡಬೇಕು ಅಂತ ಅವಕಾಶವನ್ನು ಕೇಳಿದ್ರು ಕೂಡ ಅಲ್ಲಿ ಪೊಲೀಸರು ಕೊಡೋದಿಲ್ಲ. ಡಿಸೆಂಬರ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ರೇವತಿ ಅನ್ನೋ ಮಹಿಳೆ ಸಾವನ್ನಪ್ಪಿರ್ತಾರೆ. ಕಾಲ್ ತುಳಿತದಿಂದಾಗಿ ಅಲ್ಲಿ ಅವರ ಸಾವಾಗಿರುತ್ತೆ. ಕಾಲ್ ತುಳಿತ ಆಗೋದಕ್ಕೆ ಕಾರಣ ಅಲ್ಲಿ ಅಲ್ಲು ಅರ್ಜುನ್ ಬಂದಿರ್ತಾರೆ. ಅವರನ್ನ ನೋಡಕ್ಕೆ ಹೋಗಬೇಕು ಅಂತ ಹೇಳಿ ಸಹಜವಾಗಿ ಹೀರೋ ಬಂದಾಗ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಳ್ತಾರೆ. ಕಾಲ್ ತುಳಿತ ಉಂಟಾಗುತ್ತೆ. ಕಾಲ್ ತುಳಿತಕ್ಕೆ ಸಿಲುಕಿ ರೇವತಿ ಮೃತಪಡ್ತಾರೆ. 35 ವರ್ಷದ ರೇವತಿ ಮೃತಪಟ್ಟಿದ್ರು. ಅವ್ರ ಮಗನಿಗೂ ಕೂಡ ತೀವ್ರ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಗಾಯ ಆಗಿರುತ್ತೆ. ಇದೇ ಸಾವಿನ ಕಾರಣ. ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವತ್ತು ಅಲ್ಲು ಅರ್ಜುನ್ ಥಿಯೇಟರ್ ವಿಸಿಟ್ಗೆ ಅಲ್ಲಿ ಹೋಗಿರ್ಲಿಲ್ಲ ಅಂತಂದ್ರೆ ಆಕೆ ಸಾವನ್ನಪ್ತಿರ್ಲಿಲ್ಲ, ಕಾಲ್ ತುಳಿತ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಈ ಸಾವಿಗೆ ಕಾರಣ ಆಗಿರೋದು ಅಲ್ಲು ಅರ್ಜುನ್ ಅಂತ ಹೇಳಿ ದೂರು ದಾಖಲಾಗಿತ್ತು. ಮತ್ತೆ ಸೂಕ್ತ ರೀತಿಯಲ್ಲಿ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತಾನೂ ಕೂಡ ಆಗ್ರಹಗಳು ವ್ಯಕ್ತವಾಗ್ತಾ ಇತ್ತು. ಇದೀಗ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಲ್ಲು ಅರ್ಜುನ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ
ಪೊಲೀಸರಿಗೂ ಒಂದಿಷ್ಟು ಸವಾಲುಗಳು ಇಂತಹ ಪ್ರಕರಣದಲ್ಲಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಅಲ್ಲು ಅರ್ಜುನ್ ಥಿಯೇಟರ್ಗೆ ಹೋಗಿದ್ರು, ಕಾಲ್ ತುಳಿತ ಉಂಟಾಯಿತು, ಒಬ್ಬ ಸ್ಟಾರ್ ನಟ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅಭಿಮಾನಿಗಳು ಸಹಜವಾಗಿ ಅಲ್ಲಿ ಬರ್ಬೋದು, ಪೊಲೀಸರ ವಿರುದ್ಧ ಒಂದಿಷ್ಟು ಪ್ರತಿಭಟನೆ ಮಾಡಬಹುದು, ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗೇ ಆಗುತ್ತೆ. ಆದ್ರೆ ಪೊಲೀಸರು ಅವ್ರ ಕರ್ತವ್ಯವನ್ನ ಮಾಡಲೇಬೇಕು, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗುತ್ತೆ. ಕಾರಣ ಇಲ್ಲಿ ನೋಟಿಸ್ ಅನ್ನ ಫಸ್ಟ್ ಕೊಟ್ಟಿದ್ದಾರೆ, ಒಂದಿಷ್ಟು ಪ್ರಕ್ರಿಯೆಗಳು ಅಂತ ಇರುತ್ತೆ, ಆ ಪ್ರಕ್ರಿಯೆಯನ್ನ ಪೊಲೀಸರು ಮೊದಲಿಗೆ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಬರದ ಹಿನ್ನೆಲೆಯಲ್ಲಿ, ಸೂಕ್ತ ರೀತಿಯಲ್ಲಿ ಅದಕ್ಕೆ ಸ್ಪಂದನೆಗಳು ವ್ಯಕ್ತವಾಗದಂತ ಹಿನ್ನೆಲೆಯಲ್ಲಿ ಪೊಲೀಸರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಒಂದು ಕಂಪ್ಲೇಂಟ್ ಬಂದಾಗ ಒಂದು ನೋಟಿಸ್ ಕೊಡಬೇಕಾಗುತ್ತೆ, ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಕರಿಬೇಕಾಗುತ್ತೆ, ವಿಚಾರಣೆ ಹಂತದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ.